ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ಸರ್, ಕೋಲಾರ ಕೆರೆಗಳ ನಾಡು ಅಂತಾನೆ ಹೇಳ್ತಾರೆ. ಸೊ ಈ ಕೆರೆಗಳ ಒತ್ತುವರಿ ಇರ್ಬೋದು, ಸರ್ಕಾರಿ ಜಮೀನುಗಳ ಒತ್ತುವರಿ ಇರ್ಬೋದು. ಸೊ ಈ ವಿಚಾರವಾಗಿ ನೀವು ಕಳೆದ ವರ್ಷ ಚಿಕ್ಕಮಗಳೂರು ಜಿಲ್ಲೆಯ DC ಅವರಾದ ಮೀನಾ ನಾಗರಾಜ್ ಮೇಡಮ್ ಅವ್ರ ಜೊತೆ ಕೂಡ ನೀವು ಸಭೆಯನ್ನ ನಡೆಸಿದ್ದೀರಾ. ಸೊ ಅದು ಎಲ್ಲಿವರೆಗೂ ಬಂತು, ಪ್ರಗತಿಯಲ್ಲಿದೆಯಾ ಹೇಗೆ ಅಂತ? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸೊ ನಾನು ಇಲ್ಲಿ ಬಂದಾಗ, ಯಾಕಂದರೆ ಕೆರೆಗಳು ನಮ್ಮ ಜೀವನಾಡಿ ಅಂತ ಹೇಳ್ಬೋದು. ನಾವು ಏನಿವತ್ತು ವಾಟರ್ ಟೇಬಲ್ ನಮ್ಮ ಹತ್ರ ಒಂದು 4-5 ವರ್ಷಗಳ ಹಿಂದೆ ನೀರಿನ ಸಮಸ್ಯೆ ಇತ್ತು, ಬವಣೆ ಇತ್ತು. ಆದರೆ KC ವ್ಯಾಲಿ ಬಂದ ನಂತರ ಈ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿ ಇವತ್ತು ವಾಟರ್ ಟೇಬಲ್ ಇಂಪ್ರೂವ್ ಆಗಿದೆ. ಇದು ನಮ್ಮ ಜೀವಾಳ ಅಂತ ಹೇಳ್ಬೋದು. ಇವತ್ತು ಲಾಸ್ಟ್ ನೀವು ನೋಡಿರ್ಬೋದು, ಬರಗಾಲ ಬಂದಾಗ ನಾವು ಒಂದು ಟ್ಯಾಂಕರ್ ನೀರನ್ನು ಸಹ ಕೊಂಡ್ಕೊಂಡಿಲ್ಲ. ಕಾರಣ ನಮ್ಮ ವಾಟರ್ ಟೇಬಲ್ ಹೆಚ್ಚಾಗಿದೆ. ಇವತ್ತು ನೀರಿನ ಪೂರೈಕೆ ಆಗ್ತಾ ಇದೆ, ಎರೆಗೋಳ್ ನೀರು ಬಂದಿದೆ, ಇದರಿಂದ ನಮ್ಮ ಜನರಿಗೆ ನೀರು ಸಿಗ್ತಾ ಇದೆ. ಸೊ ಇಲ್ಲಿ ಸುಮಾರು 3500 ಕೆರೆಗಳನ್ನು ನಾವು ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಮೈನರ್ ಇರಿಗೇಷನ್ ಕೆರೆಗಳನ್ನು ಕಾಣಬಹುದು. ಈ ಕೆರೆಗಳು ಇವತ್ತು ಕೆಲವರ ಪಾಲಿಗೆ ಹೋಗಿದ್ದಾವೆ, ಮತ್ತು ಕೆಲವು ಡಾಕ್ಯುಮೆಂಟನ್ನು ವೆರಿಫೈ ಮಾಡಿದಾಗ ಅಲ್ಲಿಯೂ ಸಹ ವ್ಯತ್ಯಾಸ ಆಗಿದೆ. ಜೊತೆಗೆ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ. ನಾನು ಇಲ್ಲಿವರೆಗೂ 3 ಸಭೆಗಳನ್ನು ನಡೆಸಿದ್ದೀನಿ. 3 ಸಭೆಗಳನ್ನು ನಡೆಸಿ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್, ನಮ್ಮ ಜಿಲ್ಲಾ ಪಂಚಾಯತ್, ಮೈನರ್ ಇರಿಗೇಷನ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರ ಒಂದು ಸಹಯೋಗದೊಂದಿಗೆ ಫಸ್ಟ್ ನಮ್ಮ ಸರ್ವೆಯನ್ನು ಮಾಡಿಸ್ತಾ ಇದ್ವಿ. ಸರ್ವೆ ಮಾಡಿದ ತಕ್ಷಣ ಮೊದಲೇನು ಮಾಡ್ತಾ ಇದ್ವಿ, ಸರ್ವೆ ಮಾಡ್ತಾ ಇದ್ವಿ, ಬಿಟ್ಬಿಡ್ತಾ ಇದ್ವಿ, ಮತ್ತೆ ಎನ್ಕ್ರೋಚ್ಮೆಂಟ್ ನಡೆಯೋದು. ಈಗ ಆ ರೀತಿ ಆಗೋದಕ್ಕೆ ಬಿಡ್ತಾ ಇಲ್ಲ. ನಾವು ಸರ್ವೆ ಆದ ತಕ್ಷಣ ನಮ್ಮ ಗ್ರಾಮ ಪಂಚಾಯತಿನವರು ಅದಕ್ಕೆ ಫೆನ್ಸಿಂಗ್ ಮಾಡೋದಕ್ಕೆ, MI ಅವರು ಫೆನ್ಸಿಂಗ್ ಮಾಡೋದಕ್ಕೆ ನಾವು ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಫಾರೆಸ್ಟ್ ಅವರು ಟ್ರಂಚ್ ಅನ್ನು ಹೊಡೆದ್ಬಿಟ್ಟು ಬಯೋ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ, ಅಂದ್ರೆ ಗಿಡಗಳನ್ನು ನೆಡ್ತಾ ಇದ್ದಾರೆ. ನಾವು ಬೇಲಿಯನ್ನು ಹಾಕೋದಿಲ್ಲ, ಮತ್ತೆ ಬೇರೆ ಏನಿಲ್ಲ, ನಾವು ಗಿಡಗಳನ್ನು ನೆಡ್ತಾ ಇರೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಮ ಗಡಿಗಳು ಗುರ್ತಾಗ್ತಾ ಇದೆ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಕೆರೆ ಎನ್ಕ್ರೋಚ್ ಆಗದಾಗೆ ತಡೆಯೋದು ನಮ್ಮ ಮೂಲ ಉದ್ದೇಶ. ಕಾರಣ ಇವೇ ನಮ್ಮ ಹೃದಯ ಅಂತ ಹೇಳ್ಬೋದು. ಅಷ್ಟು ನಮಗೆ ನೀರು ಉಣಿಸ್ತಾ ಇದ್ದಾವೆ. ನಾವು ಇದನ್ನು ರಕ್ಷಿಸುವುದು ನಮ್ಮ ಕೆಲಸ ಇದು. ಓಕೆ ಸರ್, ಕೋಲಾರದಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈವನ್ ನಗರಸಭೆ ಇರಬಹುದು, ಪುರಸಭೆ ಇರಬಹುದು, ಒಂದು ಕಡೆ ಅಧಿಕಾರಿಗಳ ಕೊರತೆ, ಇನ್ನೊಂದು ಕಡೆ ಸ್ವಚ್ಛತೆ ಇಲ್ಲ. ಸೊ ಈ ಅಧಿಕಾರಿಗಳ ಒಂದು ಕೊರತೆಯನ್ನು ನೀಗಿಸುವಲ್ಲಿ ಯಾವೆಲ್ಲ ಪ್ರಯತ್ನಗಳನ್ನು ನೀವು ಪಟ್ಟಿದ್ದೀರಾ, ಅಂದ್ರೆ ಯಾಕೆ ಸಿಬ್ಬಂದಿ ಕೊರತೆ ಇದೆ ಅಂತ? ಸೊ ನಾನು ಕೋಲಾರಕ್ಕೆ ಬಂದ ತಕ್ಷಣ ನಾನು ಅಡ್ಮಿನಿಸ್ಟ್ರೇಟರ್ ಆಗಿದ್ದೆ ನಗರಸಭೆಗೆ. 3 ನಗರಸಭೆಗಳ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾಗ ನಾನು ನಗರಗಳಿಗೆ ಭೇಟಿ ನೀಡ್ತಾ ಇದ್ದೆ, ಬೀದಿಗಳಲ್ಲಿ ಹೋಗ್ತಾ ಇದ್ದೆ, ಕಸ ಎಲ್ಲಿ ಎತ್ತಿಲ್ಲ ಅದನ್ನು ಹೋಗ್ತಾ ಇದ್ದೆ. ಸ್ವಚ್ಛತೆ ಬಗ್ಗೆ ಅಭಿಯಾನ ಪ್ರಾರಂಭ ಮಾಡಿದ್ವಿ. ನಮ್ಮ ಎಲ್ಲ SP, ನಾನು CO ಎಲ್ಲ ಸೇರಿ ಸಂದೇಶಗಳನ್ನು ನೀಡಿದ್ವಿ. ಅದಾದಮೇಲೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತು ನಾನು ಸಂಡೇಸ್ ಫ್ರೀ ಇದ್ದಾಗ ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ದೆ, ಅಲ್ಲೋಗಿ ನೋಡ್ತಾ ಇದ್ದೆ. ಕಸವನ್ನು ಅಧಿಕಾರಿಗಳನ್ನು ಜೊತೆಗೆ ಕರ್ಕೊಂಡೋಗಿ ನಾನು ತೆಗೆಸುವಂಥ ಪ್ರಯತ್ನವನ್ನು ಮಾಡಿದೆ. ಜೊತೆಗೆ ನಮ್ಮ 6 ಪುರಸಭೆಗಳಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟನ್ನು ಅಲಾಟ್ ಮಾಡಿದೆ. ಅಲಾಟ್ ಮಾಡಿದ್ದಾದಮೇಲೆ ಇವತ್ತು ಅಲ್ಲಿ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು. ನಾವು ಕಸವನ್ನು ಕಲೆಕ್ಟ್ ಮಾಡೋದಲ್ಲ, ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಅದರ ಒಂದು ಮೆನ್ಯೂರನ್ನು ತಯಾರು ಮಾಡುವಂಥ ಘಟಕಗಳನ್ನು ಸಹ ಸ್ಥಾಪನೆ ಮಾಡಿದ್ವಿ. 6 ತಾಲೂಕುಗಳಲ್ಲಿ ಇವತ್ತು ಅದು ನಡೀತಾ ಇದೆ. ಸೊ ಸಹಜವಾಗಿ ಮುನ್ಸಿಪಾಲಿಟಿಗಳಲ್ಲಿ ಸಿಬ್ಬಂದಿಯ ಕೊರತೆ ಇದೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡಿದಾಗ ಸುಮಾರು 35-40% ವೇಕೆನ್ಸೀಸನ್ನು ಕಾಣಬಹುದು. ಪುರಸಭೆಯಲ್ಲಿ 50% ವೇಕೆನ್ಸೀಸ್ ಇದೆ. ಸೊ ಸಿಬ್ಬಂದಿ ಕೊರತೆ ಇದೆ. ಮತ್ತು ಇಲ್ಲಿ ಕೋಲಾರಕ್ಕೆ ಸಾಮಾನ್ಯವಾಗಿ ಯಾವುದೇ ಅಧಿಕಾರಿ ಬರಬೇಕು ಅಂದಾಗ ಸ್ವಲ್ಪ ಹಿಂಜರಿತಾರೆ, ಸ್ವಲ್ಪ ಆ ಒಂದು ಸ್ಟಿಗ್ಮಾ ಇದೆ. ಕೋಲಾರದಲ್ಲಿ ಅಷ್ಟು ಈಸಿ ಅಲ್ಲ, ಚಾಲೆಂಜಿಂಗ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಭಾವನೆ ಇದೆ. ಇದು ನಡೀತಾ ಇದೆ. ಆದರೂ ಸಹ ಈ ಸಿಬ್ಬಂದಿಯ ಕೊರತೆ ನಡೆಯುವ ಸಹ ನಾವೊಂದು ಪ್ರಯತ್ನವನ್ನು ಮಾಡಿ ಈ ಒಂದು ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಸರ್, ವಕ್ಫ್ ವಿವಾದ ಕಿಚ್ಚಿನಂತೆ ಕೋಲಾರದಲ್ಲಿ ಹರಡ್ತಾ ಇದೆ. DC ಅವರು ಮುಸ್ಲಿಂ ಸಮುದಾಯಕ್ಕೆ ಒಂದಷ್ಟು ಜಮೀನನ್ನ ಬರೆದು ಕೊಟ್ಬಿಟ್ಟಿದ್ದಾರೆ, ಹಾಗೇನೆ ವಕ್ಫ್ ಬೋರ್ಡ್ಗೆ ಜಮೀನನ್ನ ಹಸ್ತಾಂತರಿಸಿದ್ದಾರೆ ಅಂತ ಆಗಾಗ ನಮ್ಮ ಮಾಜಿ ಸಂಸದರಾದ ಮುನಿಸ್ವಾಮಿ ಅವರು ಇರ್ಬೋದು, ಹಾಗೆ ಕೆಲವರು ಆಗಾಗ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಸೊ ಇದರಿಂದ ಎಲ್ಲೋ ಒಂದು ಕಡೆ DC ಸಾಹೇಬ್ರು ಯಾವುದೋ ಒಂದು ಸಮುದಾಯವನ್ನ ಓಲೈಕೆಗಾಗಿ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಒಂದಷ್ಟು ಕ್ವಶನ್ಸು ಜನಗಳ ಮಧ್ಯೆ
ಬರ್ತಾ ಇದೆ ಸರ್, ಏನು ಹೇಳ್ತೀರಾ ಇದ್ರ ಇದು ಸಹಜ, ಇದು ಆಪಾದನೆ ಅಷ್ಟೇ. ಆದರೆ ಇದು ನನ್ನ ಗಮನಕ್ಕೂ ಬಂತು. ಸಾಮಾನ್ಯವಾಗಿ ಜಿಲ್ಲಾಧಿಕಾರಿ ಅಂದರೆ ಎಲ್ಲದಕ್ಕೂ ಮೀರಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವು ಒಂದು ಜಾತ್ಯತೀತ ನೆಲೆಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಆ ರೀತಿ ಕೆಲಸ ಮಾಡೋದಕ್ಕೆ. ಸಾಮಾನ್ಯವಾಗಿ ಆಪಾದನೆ ಮಾಡಿದಾಗ ದಾಖಲೆಗಳಿರಬೇಕು. ಕೇವಲ ಬಾಯಿ ಚಪಲಕ್ಕೆ ಮಾತನ್ನು ಆಡಿದ್ರೆ ಸಾಲದು. ದಾಖಲೆಗಳನ್ನು ಕೊಟ್ಟಾಗ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಸಹ ಕೊಡ್ತೀವಿ. ಎಸ್ಪೆಷಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾನು ಸುಮಾರು ಯಾವ ಜಿಲ್ಲಾಧಿಕಾರಿ ನಾನು 1.5 ವರ್ಷದಲ್ಲಿ ಎಷ್ಟು ಜಾಗ ಗ್ರಾಂಟ್ ಮಾಡಿದ್ದೀನೆಂದರೆ ಈ ಇತಿಹಾಸದಲ್ಲಿ, ಕೋಲಾರದ ಇತಿಹಾಸದಲ್ಲಿ ಇಷ್ಟು ಜಾಗ ಗ್ರಾಂಟ್ ಮಾಡಿದಂಥ ಯಾವ ಡಿ ಸಿ ಇಲ್ಲ. ಸುಮಾರು 2150 ಎಕರೆ ನಾನು ಗ್ರಾಂಟ್ ಮಾಡಿದ್ದೇನೆ. ಒಂದನೇದಾಗಿ ನಮ್ಮ KGF ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅದೇ ರೀತಿ ಟೌನ್ಶಿಪ್ ಇರ್ಬೋದು, ಪೊಲೀಸ್ ಒಂದು ರಿಸರ್ವ್ ಪೊಲೀಸ್ಗೆ ಕೊಟ್ಟಿರುವಂಥದ್ದು ಇರ್ಬೋದು, ಸ್ಮಶಾನಗಳಿಗೆ ಕೊಟ್ಟಿರುವಂಥದ್ದು, ಶಾಲೆಗಳಿಗೆ ನಾನು ಕೊಟ್ಟಿರೋಷ್ಟು ಶಾಲೆಗಳಿಗೆ ಜಾಗ ಯಾರೂ ಕೊಟ್ಟಿಲ್ಲ. ಅಂಗನವಾಡಿಗಳಿಗೆ ಕೊಟ್ಟಿರುವಂಥ ಜಾಗ ಇರ್ಬೋದು. ಹಾಗೆ ಸರ್ಕಾರಕ್ಕೆ ಬೇಕಾದಂಥ ಯಾವುದೇ ಜಾಗ ಕೇಳಿದಾಗ ಇಮ್ಮಿಡಿಯೇಟ್ ನಾನು ರೆಸ್ಪಾಂಡ್ ಮಾಡ್ತೀನಿ. ಮುನ್ಸಿಪಾಲಿಟಿಗಳ ಕಸ ವಿಲೇವಾರಿಗೂ ಸಹ ಜಾಗ ಕೊಟ್ಟಿದ್ದೀನಿ. ಸೊ ಹೀಗೆ 2150 ಎಕರೆಯಷ್ಟು ಜಾಗವನ್ನು ಗ್ರಾಂಟ್ ಮಾಡಿದಂಥ ಏಕೈಕ ಡಿ ಸಿ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ 1 ಗುಂಟೆ ಜಾಗವನ್ನು ವಕ್ಫ್ ಬೋರ್ಡ್ಗೆ ನಾನು ಗ್ರಾಂಟ್ ಮಾಡಿಲ್ಲ. ದಿಸ್ ಈಸ್ ವೆರಿ ಕ್ಲಿಯರ್. ಜೊತೆಗೆ ಖಾತೆಗಳನ್ನು ಮಾಡುವಂಥ ಜವಾಬ್ದಾರಿ ಡಿ ಸಿ ಇದಲ್ಲ, ಅದನ್ನು ತಹಸೀಲ್ದಾರ್ ಮಾಡ್ತಾರೆ. ಅದೇ ರೀತಿ ಇಒಸ್ ಮಾಡ್ತಾರೆ, ಚೀಫ್ ಆಫೀಸರ್ ಕಮಿಷನರ್ ಮಾಡ್ತಾರೆ. ಅವರೇನೆಂದರೆ ಮ್ಯಾನ್ಯುಯಲ್ ಖಾತಾ ಇರುತ್ತೆ, ಅದಕ್ಕೆ ಈ ಖಾತಾ ಮಾಡಿಕೊಡ್ತಾರೆ ಹೊರತು ಗ್ರಾಂಟ್ ಮಾಡೋದಿಲ್ಲ. ಸೊ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ಗ್ರಾಂಟ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯಾದಂಥ ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ಕೊಡೋದಾಗಲಿ ನಾವು ಮಾಡಿರೋದಿಲ್ಲ. ಈಗಾಗಲೇ ನೀವು ಹಲವಾರು ಲೇಖನಗಳನ್ನು ನೋಡಿರ್ಬೋದು. ಮತ್ತು ವಕ್ಫ್ ಬೋರ್ಡ್ನವರು ಅಫ್ಕೋರ್ಸ್ ಕೇಳಿದ್ದಾರೆ ನಮ್ಗೆ ಇಂತಿಂಥ ಜಾಗವನ್ನು ಕೊಡಿ ಅಂತ. ರಾದರ್ ನಮ್ಮಲ್ಲಿ ನಮ್ಮ ತಹಸೀಲ್ದಾರ್ಸ್ ವಾಪಸ್ ಅವರಿಗೆ ಹಿಂಬರ ಕೊಟ್ಟಿದ್ದಾರೆ. ಇಲ್ಲಿ ರೈತರಿದ್ದಾರೆ, ಹಿಡುವಳಿ ಇದೆ, ಇದನ್ನು ಕೊಡೋಕ್ಕೆ ಬರೋದಿಲ್ಲ, ನಿಮ್ಮ ಸಕ್ಷಮ ಪ್ರಾಧಿಕಾರದಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹಿಂಬರ ಕೊಟ್ಟಿರೋದು ದಾಖಲೆಗಳನ್ನು ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಸರ್, ಅಲ್ಪಸಂಖ್ಯಾತರ ಏಳಿಗೆಗಾಗಿ ತಾವು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದೀರಾ. ಈವನ್ ನೀವು ಅಲ್ಪಸಂಖ್ಯಾತರ ನಿರ್ದೇಶಕರಾಗಿ ಕೂಡ ಕೆಲಸವನ್ನು ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ನನಗೆ ನನ್ನ ಜೀವನದಲ್ಲಿ ತುಂಬ ಅತ್ಯಂತ ತೃಪ್ತಿ ತಂದಂಥ ಒಂದು ಹುದ್ದೆ ಅಂದರೆ ನಿರ್ದೇಶಕರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ನಾನು 5.5 ವರ್ಷ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನಿರ್ದೇಶಕನಾಗಿ ಕೆಲಸವನ್ನು ಮಾಡಿದೆ. ಆ ಡಿಪಾರ್ಟ್ಮೆಂಟ್ ಏನೂ ಇರಲಿಲ್ಲ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಅಂದರೆ BCM ಅಂತ ಇತ್ತು, ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟೀಸ್. ಅದನ್ನು ಸಪ್ರೇಟ್ ಮಾಡಿ ಮೈನಾರಿಟಿ ಡಿಪಾರ್ಟ್ಮೆಂಟನ್ನು, ಆ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ 400 ಕೋಟಿ ಬಡ್ಜೆಟ್ ಇದ್ದಿದ್ದನ್ನು ನಾನು ಬಿಟ್ಟು ಬರಬೇಕಾದ್ರೆ 3,000 ಕೋಟಿ ಬಡ್ಜೆಟ್ ಅದಕ್ಕೆ ಹೆಚ್ಚಿಸಿದ್ದೆ. ಜೊತೆಗೆ ಅಲ್ಲಿ ಸಿಬ್ಬಂದಿ ಇರಲಿಲ್ಲ, ಬರೀ 26 ಸಿಬ್ಬಂದಿ ಇತ್ತು, 26 ಜನ ಮಾತ್ರ ಇದ್ದರು. ನಾನು ಬಿಟ್ಟು ಬರಬೇಕಾದ್ರೆ ಸುಮಾರು 6,000 ಸಿಬ್ಬಂದಿ ಪೋಸ್ಟನ್ನು ಕ್ರಿಯೇಟ್ ಮಾಡಿ 3,000 ಜನಕ್ಕೆ ರೆಗ್ಯುಲರ್ ಎಂಪ್ಲಾಯ್ಮೆಂಟು, 3,000 ಜನಕ್ಕೆ ಔಟ್ಸೋರ್ಸ್, 600 ಫ್ಯಾಮಿಲೀಸ್ಗೆ ನಾನು ಸೆಟಲ್ ಮಾಡಿದ್ದೆ ಅದರಲ್ಲಿ. ಜೊತೆಗೆ ಅಲ್ಲಿ 31 ಸ್ಕೀಮ್ಗಳನ್ನು ತೆಗೆದುಕೊಂಡು ಬಂದೆ. ಆ 31 ಸ್ಕೀಮ್ಗಳಲ್ಲಿ ಪ್ರಮುಖವಾಗಿ ನಾನು ಫೋಕಸ್ ಮಾಡಿದ್ದು ಎಜುಕೇಷನ್. ಸೊ ಅಲ್ಪಸಂಖ್ಯಾತರಲ್ಲಿ, ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಆ ಒಂದು ಎಜುಕೇಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ 31 ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಸ್ಕಾಲರ್ಶಿಪ್ ಕೊಡುವಂಥದ್ದು, ಫಾರಿನ್ ಸ್ಕಾಲರ್ಶಿಪ್ ಕೊಡುವಂಥದ್ದು. ಅಂದರೆ 1ನೇ ತರಗತಿಯಿಂದ PhD ವರೆಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. B.Ed ಮಾಡಿದ್ರೆ ಸ್ಟೈಫಂಡ್ ಕೊಡ್ತಾ ಇದ್ವಿ, LLB ಮಾಡಿದ್ರೆ ಸ್ಟೈಫಂಡ್, IIT IIMಗೆ ಹೋದರೆ ನರ್ಸಿಂಗ್ ಮತ್ತು NRM ಮಾಡಿದ್ರೆ ಅದಕ್ಕೆ ನಾವು ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಹಾಸ್ಟೆಲ್ಗಳು 350 ಹಾಸ್ಟೆಲ್ಸನ್ನು ಗರ್ಲ್ಸ್ ಆ್ಯಂಡ್ ಬಾಯ್ಸ್ಗೆ ಓಪನ್ ಮಾಡಿದೆ. ಜೊತೆಗೆ ಮುರಾರ್ಜಿ ಶಾಲೆಗಳು 150 ಮುರಾರ್ಜಿ ಶಾಲೆಗಳು, ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಕೂಲ್ಸನ್ನು ಎಸ್ಟಾಬ್ಲಿಷ್ ಮಾಡಿದೆ. ಹಾಗೆ ಮೌಲಾನಾ ಆಜಾದ್ ಶಾಲೆಗಳು ಎನ್ನುವಂಥ ಡೇ ಟೈಮ್ ಸ್ಕೂಲ್ಸನ್ನು ಓಪನ್ ಮಾಡಿದೆ. PU ಕಾಲೇಜ್ಗಳನ್ನು ಓಪನ್ ಮಾಡಿದ್ದೆ ನನ್ನ ಅವಧಿಯಲ್ಲಿ. ಸೊ ಹೀಗೆ ಎಂಟೈರ್ ಆ ಕಮ್ಯುನಿಟಿಗೆ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ್, ಬುದ್ಧಿಸ್ಟ್, ಪಾರ್ಸಿ ಅಂತ 6 ಕಮ್ಯುನಿಟಿ ಬರ್ತಾರೆ. ಅಷ್ಟು ಜನಕ್ಕೆ ಅನುಕೂಲವಾಗುವಂಥ ಒಂದು ಶೈಕ್ಷಣಿಕ ಸ್ಕೀಮ್ಗಳನ್ನು ಅಲ್ಲಿ ಮಾಡಿದೆ. ಅದು ನನ್ನ ಜೀವನದಲ್ಲಿ ತುಂಬ ತೃಪ್ತಿ ಕೊಟ್ಟಂಥ ಒಂದು ಹುದ್ದೆ ಅಂತ ಹೇಳ್ಬೋದು. ಓಕೆ ಸರ್, ಫೈನ್. ಇನ್ನೊಂದು ಕ್ವೆಶನ್ ಏನಂದರೆ, ಕೋಲಾರ ಜಿಲ್ಲೆ ಹೆಸರು ಕೇಳಿದ್ರೆ ಕೆಲವು IAS ಆಫೀಸರ್ಸ್ ಆಗಿರ್ಬೋದು, KS ಆಫೀಸರ್ಸ್ ಆಗಿರ್ಬೋದು ಹಿಂದೆ ಮುಂದೆ ನೋಡ್ತಾರಂತೆ, ಹೋಗ್ಬೇಕಾ ಕೋಲಾರ್ಗೆ ಅಂತ. ಈವನ್ ತಮಗೆ ಕೋಲಾರ ಸೆಲೆಕ್ಟ್ ಅಂತ ಹೇಳಿದಾಗ ಕೋಲಾರಕ್ಕೆ ಹೋಗ್ಬೇಕಾ ಅನ್ನೋದು ಒಂದು ಥಾಟ್ ಬಂದಿತ್ತಂತೆ. ಹಾಗೆಯೇ
ಸಿಎಂ ಅವರ ಒಂದು ಆದೇಶಕ್ಕೆ ತಾವು ತಲೆಬಾಗಿ ಕೋಲಾರಕ್ಕೆ ಬಂದ್ರಿ ಅಂತ ಕೇಳ್ಪಟ್ವಿ. ನಿಜ. So, ಯಾಕೆ ಸರ್ ಕೋಲಾರ ಅಂದ್ರೆ ಯಾಕೆ ಹಾಗೆ ಅಂತ? ಹೌದು, ನಿಜ. ನನ್ನ ಒಂದು ವೈಯಕ್ತಿಕ ಎಕ್ಸ್ಪೀರಿಯನ್ಸನ್ನು ಹೇಳ್ಬೇಕಂದ್ರೆ, ನಾನು ಮೈನಾರಿಟಿ ಡೈರೆಕ್ಟರ್ ಇದ್ದಾಗ ನಾನಿಲ್ಲಿ ಸುಮಾರು 3 ಮೊರಾರ್ಜಿ ಶಾಲೆಗಳನ್ನು ಮಾಡಿದ್ದೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಇದ್ದೆ. ಇಲ್ಲಿ ಯಾರಿಗಾದ್ರೂ ಕೇಳಿದ್ರೆ ಕೋಲಾರಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರು. ಕೋಲಾರ ಮತ್ತೆ ಒಂದು 2-3 ಜಿಲ್ಲೆಗಳಿಗೆ ಹಿಂಜರಿತಾ ಇದ್ರು, ರಾಯಚೂರು, ಚಿತ್ರದುರ್ಗ ಈ ರೀತಿ. ಸೊ ಅದೇ ರೀತಿ ಅಧಿಕಾರಿಗಳಲ್ಲೂ ಸಹ ಆ ಒಂದು ಧೋರಣೆ ಇದೆ, ಭಾವನೆ ಇದೆ. ಅದು ಒಂದು ಸ್ಟಿಗ್ಮಾ ಇದ್ಬಿಟ್ಟಿದೆ ಕೋಲಾರಕ್ಕೆ, ತುಂಬ ಟಫ್ ಅಲ್ಲಿ ವರ್ಕ್ ಮಾಡೋದು, ಚಾಲೆಂಜಿಂಗ್ ಅನ್ನುವಂಥ ಒಂದು, ಅಂದರೆ ವರ್ಕ್ ಮಾಡೋದಕ್ಕೆ ಸುಲಭ ಅಲ್ಲ, ಇಲ್ಲಿ ಸಂಘಟನೆಗಳು ಹೆಚ್ಚಾಗಿರ್ತದೆ, ರಾಜಕಾರಣಿಗಳ ಒತ್ತಡ ಹೆಚ್ಚಾಗಿರುತ್ತೆ, ಇಂಥ ಒಂದು ಭಾವನೆಗಳೆಲ್ಲ ಬಂದಿತ್ತು. ಸೊ ನನಗೂ ಸಹ ಪೋಸ್ಟಿಂಗ್, ನನಗೆ ಫೋನ್ ಮಾಡಿದ್ರು. ನಾನು ಲೇಬರ್ ಕಮಿಷನರ್ ಇದ್ದೆ. ಈ ಹಿಂದೆ ನಾನು ಹಾಸನ್ DC ಆಗಿ ಕೆಲಸ ಮಾಡಿದ್ದೆ. ಅದಾದ ನಂತರ ನಾನು ಲೇಬರ್ ಕಮಿಷನರ್ ಆಗಿ ವರ್ಕ್ ಮಾಡ್ತಾಯಿದ್ದೆ, 3 ವರ್ಷ ಆಗಿತ್ತು. ನಂತರ ನನಗೆ ಕೋಲಾರಕ್ಕೆ DC ಆಗಿ ಹಾಕ್ತಾ ಇದ್ದೀವಿ ಅಂತ ನನಗೆ ಫೋನ್ ಮಾಡಿದಾಗ ಇಲ್ಲ, ನಾನು ಕೋಲಾರಕ್ಕೆ ಹೋಗೋದಿಲ್ಲ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟೆ. ದೆನ್ CM ಸಾಹೇಬರು ಇಲ್ಲ ಹೋಗೋದಕ್ಕೆ ಹೇಳು ಅಂತ ಹೇಳಿದಾಗ ಮತ್ತೆ ತಲೆಬಾಗಿ ನಾನು ಇಲ್ಲಿಗೆ ಬರಬೇಕಾಯಿತು. ಏನೇ ಈ ಅಧಿಕಾರಿಗಳು ಹಿಂಜರಿತಾರೆ. ಆದರೆ ನಾನು ಇಲ್ಲಿ ಬಂದ ಮೇಲೆ ನನಗೆ ಯಾವುದೇ ರೀತಿಯಾದಂಥ ಒಂದು ಪಶ್ಚಾತ್ತಾಪ ಇಲ್ಲ. ಬಂದಿದ್ದೀನಿ, ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ, ಜನರಿಗೆ ಸಾಧ್ಯವಾದಷ್ಟು ಒಂದು ಸೇವೆಗಳನ್ನು ಒದಗಿಸುವುದರಲ್ಲಿ ನನ್ನ ಅಳಿಲು ಸೇವೆಯನ್ನು ನಾನು ಕೊಡ್ತಾ ಇದ್ದೀನಿ. ಮತ್ತು ಜಿಲ್ಲೆಯನ್ನು ಪ್ರತಿಯೊಂದು ನಮ್ಮ ಏನು ಟಾರ್ಗೆಟ್ಸ್ ಇದ್ದಾವೆ, ಮೊದಲು ನಾವು PM ಕಿಸಾನ್ನಲ್ಲಿ ಅಪ್ಡೇಷನ್ ಇರ್ಬೋದು, ಅದೇ ರೀತಿ ನಮ್ಮ ಫ್ರೂಟ್ಸ್ ಅಂತ ಒಂದು ತಂತ್ರಾಂಶ ಇದೆ, ಅದರಲ್ಲಿ ನಾವು ಅಪ್ಡೇಟ್ ಮಾಡುವಂಥದ್ದು, ಆಧಾರ್ ಸೀಡಿಂಗ್ ಅಂತ ಹೇಳ್ತಾರೆ, ಅದರಲ್ಲಿ RTC ಜೊತೆ ಅಪ್ಡೇಟ್ ಮಾಡುವಂಥದ್ದು, ಲ್ಯಾಂಡ್ ನಮ್ಮ ಸರ್ಕಾರಿ ಜಾಗಗಳೇನಿದೆ ಅದರನ್ನು ನಾವು ಅಳತೆ ಮಾಡಿ ಜಿಯೋ ಫೆನ್ಸಿಂಗ್ ಮಾಡೋದರಲ್ಲಿ ಮಾಡುವಂಥ ಕೆಲಸದಲ್ಲಿ ನಂಬರ್ 1 ಸ್ಥಾನಮಾನವನ್ನು ಪಡ್ಕೊಂಡ್ವಿ. ಮತ್ತು ನಮ್ಮ ಹೆಚ್ಚು ಕೇಸ್ಗಳು ತಹಸೀಲ್ದಾರ್ ಮತ್ತು AC DC ಕೇಸ್ಗಳಿತ್ತು. ಇಲ್ಲಿ ರೆವೆನ್ಯೂ ಕೋರ್ಟಲ್ಲಿ ತುಂಬ ಕೇಸ್ಗಳಿತ್ತು. ಅದನ್ನು ಈಗ ನನ್ನ ಕೋರ್ಟಲ್ಲಿ 3 ತಿಂಗಳ ಮೇಲೆ ಕೇಸ್ ಇಲ್ಲ ನನ್ನ ಹತ್ರ ಯಾವುದೇ. 3-4 ವರ್ಷದ ಕೇಸ್ಗಳಿತ್ತು ನನ್ನ ಹತ್ರ ನಾನು ಬಂದಾಗ, ಹಳೆ ಕೇಸ್ಗಳು. ಅದನ್ನು ಡೌನ್ ಮಾಡಿ ಇವತ್ತು ಬಂದ ತಕ್ಷಣ 1 ತಿಂಗಳು 2 ತಿಂಗಳಲ್ಲಿ ನನ್ನ ಕೇಸ್ ಫಿನಿಶ್ ಮಾಡಿ ಕೊಡ್ತಾ ಇದ್ದೀನಿ. ಜನ ನಮ್ಮ ಹತ್ರ ಅಲಿಬಾರ್ದು. ಸೊ ಎರಡನೇದಾಗಿ ನಮ್ಮ AC ಅವರ ಹತ್ರನೂ ಸಹ 3,000 ಕೇಸನ್ನು ಡಿಸ್ಪೋಸ್ ಮಾಡಿದ್ದೀವಿ. ನಮ್ಮ ತಹಸೀಲ್ದಾರ್ಸು ಅಷ್ಟೇ ನಾವು ನೋಡ್ಕೊಳ್ತಾ ಇದ್ದೀವಿ. ಅವ್ರ ಹತ್ರ 60 ದಿವಸಗಳ ಮೇಲೆ ಅಥವಾ 90 ದಿವಸಗಳ ಮೇಲೆ ಕೇಸ್ ಇರಬಾರ್ದು ಅಂತ ಹೇಳಿದ್ದೀನಿ. ಅದೇ ರೀತಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಇತ್ತೀಚೆಗೆ ನಮ್ಮ ಕಂದಾಯ ಮಂತ್ರಿಗಳು ನಮ್ಮ ಕೋಲಾರಕ್ಕೆ ಬಂದಾಗ ತುಂಬ ಅಪ್ರಿಷಿಯೇಟ್ ಮಾಡೋದ್ರು, ಅಭಿನಂದನೆಗಳನ್ನು ಹೇಳಿದ್ರು. ಕೋಲಾರ ಜಿಲ್ಲೆಗೆ ಏನೇ ಒಂದು ಟಾಸ್ಕ್ ಕೊಟ್ಟಾಗ ಇಡೀ ರಾಜ್ಯದಲ್ಲಿ ಅವರು ಮಾಡಿ ತೋರಿಸ್ತಾರೆ, ಮೊದಲನೇ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಇದೆಲ್ಲ ಕೀರ್ತಿ ನಮ್ಮ ಸ್ಟಾಫ್ಗೆ ಹೋಗುತ್ತೆ. ಕಾರಣ ನಾವೇನೇ ಅವರಿಗೆ ಒಂದು ಟಾರ್ಗೆಟನ್ನು ಕೊಟ್ಟಾಗ ತುಂಬ ಕರಾರುವಕ್ಕಾಗಿ ಸಮಯದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಸರ್, ಒಲ್ಲದ ಮನಸ್ಸಿನಿಂದ ಕೋಲಾರಕ್ಕೆ ಬಂದ ತಮಗೆ ಯಾವ ರೀತಿ ಸ್ವಾಗತ ಸಿಕ್ತು ಕೋಲಾರಲ್ಲಿ? ಆ್ಯಂಡ್ ವಿತಿನ್ 1.5 year ಅಲ್ಲಿ ಇಷ್ಟು ಸಾಧನೆ ಮಾಡೋಕ್ಕೆ ಏನು ಸ್ಫೂರ್ತಿ ಅಂತ, ಹೇಗೆ ಈ ಜೋಶ್ ಸರ್ ನಿಮಗೆ? ಸೊ ಇದು ಒಂದು ಅಷ್ಟೇ, ಇಲ್ಲಿ ಜನ ತುಂಬ ಒಳ್ಳೆಯವರು. ಯಾವುದೇ ರೀತಿಯಾದಂಥ ಸಾಮಾನ್ಯವಾಗಿ ಸಮಸ್ಯೆಗಳಿದ್ದೇ ಇರುತ್ತೆ. ಈಗ ನೋಡಿ, ನಾವು ಸಕಾಲದಲ್ಲಿ ಸೇವೆ ಕೊಡ್ತಾ ಇದ್ದೀವಿ, 80,000 ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದೀವಿ. ಅವ್ರು ಯಾರೂ ನಮ್ಮ ಕಚೇರಿಗಳಿಗೆ ಅಲಿಬೇಕಾಗಿಲ್ಲ. ಸೊ ನಾವು 21 ದಿವಸದಲ್ಲಿ ಕೊಡುವಂಥ ಸೇವೆಯನ್ನು 7 ದಿವಸದಲ್ಲಿ ಕೊಡ್ತಾ ಇದ್ದೀವಿ, 3 ದಿವಸದಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಅವ್ರಿಗೇನಾಗ್ತಾ ಇದೆ, ಜನರು ಯಾವುದೇ ಕಚೇರಿಗಳಿಗೆ ಬರುವಾಗಿಲ್ಲ. ಅದೇ ರೀತಿ ನಮ್ಮ ತಾಲೂಕು ಕಚೇರಿಗಳಲ್ಲಿ ನಾವು 45 ರೀತಿಯ ಸೇವೆ ಕೊಡ್ತಾ ಇದ್ದೀವಿ. ಅದನ್ನು ನಾವು ನಮ್ಮ AJSK ಅಂತ ಹೇಳ್ತೀವಿ, ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ. ಸೊ ನಾವು ಸುಮಾರು 50,000 ಜನರಿಗೆ ಈ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ಅದು ತುಂಬ ಫಾಸ್ಟಾಗಿ ಕೊಡ್ತಾ ಇದ್ದೀವಿ. ಸೊ ಹೀಗೆ ನಾವು ಸೇವೆಯನ್ನು ಕೊಟ್ಟಾಗ ಜನರು ಸಹ ನಮ್ಮನ್ನು ಲೈಕ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಜನರು ಈಗ ನಾವು ಅವರ ಕೆಲಸವನ್ನು ಮಾಡಿದಾಗ ಅವರು ಸಹ ಅಲಿಯೋದು ತಪ್ಪುತ್ತೆ. ಜೊತೆಗೆ ನಮ್ಮನ್ನು ಸಹ ಮೆಚ್ಕೊಳ್ತಾರೆ, ನಮ್ಮನ್ನು ಸಹ ಪ್ರೀತಿಸ್ತಾರೆ. ಆ ಒಂದು ಪ್ರೀತಿಗೆ ನಾನು ಪಾತ್ರನಾಗಿದ್ದೀನಿ ಅಂತ ನಾನು ಹೇಳ್ಕೊಳ್ತೀನಿ. ಎಸ್ ಸರ್, 100%. ಆದರೆ ಕೋಲಾರ ಜಿಲ್ಲೆಯಲ್ಲಿ ನೀವು ಇಷ್ಟೆಲ್ಲ ಮಾಡಿದ್ರ ನಡುವೆನೂ ಕೂಡ ಕೆಲವೊಂದು ಸಮಸ್ಯೆಗಳಿದ್ದೇ ಇದೆ. ಫಾರ್ ಎಕ್ಸಾಂಪಲ್, ಈ ಬಡ ಜನತೆಗೆ ಇರೋದೇ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಕಚೇರಿಗಳು. ಆದರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಲಂಚ ಇಲ್ಲದೆ ಒಂದು ಇಂಜೆಕ್ಷನ್ ಕೂಡ ಕೊಡಲ್ಲ. ಹಾಗೆ ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಲಂಚ ಇಲ್ಲದೆ ಒಂದು ಕೆಲಸ, ಈ ಕಡೆ ಫೈಲ್ ಈ ಕಡೆ ಮೂವ್ ಆಗಬೇಕಂದ್ರೆ ಲಂಚ ಅಂತ ಕೇಳ್ತಾರೆ. ಸೊ ಇದೆಲ್ಲ ನಿಮ್ಮ ಗಮನಕ್ಕೆ ಬಂತಾ? ಇದ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡ್ರಾ? ನಮ್ಮ ಸೊಸೈಟಿಯಲ್ಲಿ ಇದು ಸ್ವಲ್ಪ ಡೀಪ್ ರೂಟೆಡ್ ಇದೆ. ಹೌದು, ಇದನ್ನು ಅಪ್ರೂಟ್ ಮಾಡೋದು ಹಂತ ಹಂತವಾಗಿ ಹೋಗಬೇಕು. ನಾವು ಒಂದೇ ಸಾರಿ ಅಪ್ರೂಟ್ ಮಾಡೋದಕ್ಕಾಗೋದಿಲ್ಲ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, 80,000 ಸೇವೆಗಳನ್ನು ನಾವು ಫೇಸ್ಲೆಸ್
ಓಕೆ ಯಾವುದೇ ಒಬ್ಬ ವ್ಯಕ್ತಿ ಆನ್ಲೈನಲ್ಲಿ ಅಪ್ಲೈ ಮಾಡ್ತಾನೆ, ಆನ್ಲೈನಲ್ಲೇ ಅವನು ಬೆನಿಫಿಟನ್ನು ತೆಗೆದುಕೊಳ್ತಾನೆ, ನಮ್ಮ ಕಚೇರಿಗೆ ಕಾಲಿಡುವಾಗಿಲ್ಲ. ಇಲ್ಲಿ ಲಂಚದ 80,000 ಒಂದು ತಿಂಗಳಲ್ಲಿ ನಾವು ನಾನು ಬಂದಾಗಿಂದ ನಾನು ಸೇವೆಯನ್ನು ಕೊಡ್ತಾ ಇದ್ದೀನಿ. 8 ತಿಂಗಳಲ್ಲಿ ಸತತವಾಗಿ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಸೊ ನಾವು ₹1 ಇಲ್ಲದೆ ಆ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರೆವಿನ್ಯೂ ಇಲಾಖೆಯಲ್ಲಿ 50,000 ಸೇವೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದು ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಕಚೇರಿಗೆ ಬರೋದಿಲ್ಲ, ಅಪ್ಲೈ ಮಾಡಿದವನ್ ಮುಖ ನೋಡೋದಿಲ್ಲ, ಅವನ ಸೇವೆ ಯಾವ ರೀತಿ ತಲುಪ್ತು ಅಂತಾನು ಸಹ ನೋಡೋದಿಲ್ಲ. ಸೊ ಈ ರೀತಿ ನಡೀತಾ ಇದೆ. ಸೊ ಇದಕ್ಕೆ ನಾವು ಯಾವಾಗ ನಮ್ಮ ತಂತ್ರಾಂಶವನ್ನು ಬಳಸಿಕೊಂಡು ನಾನೇನು ಮಾಡ್ತಾ ಇದ್ದೀನಿ, DC ಹೋಗಿ ಪ್ರತಿ ಕಚೇರಿಯಲ್ಲಿ ನೀವು ಲಂಚ ತಗೊಳ್ತಾ ಇದ್ದೀರಾ ಇದು ನೋಡಬೇಕಾಗಿಲ್ಲ. ಸೊ ಇಲ್ಲಿ ಕೂತಿದ್ದ ಕಡೆ ನೀವು 21 ದಿವಸದಲ್ಲಿ ಕೊಡಬೇಕು ಅವರಿಗೆ ಸೇವೆ, ನಾನು 7 ದಿವಸದಲ್ಲಿ ಕೊಡಿಸ್ತಾ ಇದ್ದೀನಿ, 3 ದಿವಸದಲ್ಲಿ ಅವ್ರಿಗೆ ಸೇವೆ ಕೊಡಿಸ್ತಾ ಇದ್ದೀನಿ. ಖಾತೆ ಇವತ್ತು ಅಪ್ಲೈ ಮಾಡಿದ್ರೆ ನಾಳೆ ಖಾತೆ ಆಗ್ತಾ ಇದೆ. ಸೊ ಆ ವ್ಯಕ್ತಿ ನಮ್ಮ ಕಚೇರಿಗೆ ಹೆಜ್ಜೆ ಇಡೋದಿಲ್ಲ, ಲಂಚದ ಪ್ರಶ್ನೆನೇ ಬರೋದಿಲ್ಲ. ಆ ರೀತಿ ಒಂದು ಸೇವೆಯನ್ನು ಇಂಪ್ರೂವ್ ಮಾಡಿದ್ದೀವಿ. ಡೆಫಿನೆಟ್ ಆಗಿ 5,000 ಖಾತೆಗಳನ್ನು ನಮ್ಮ ರೆವಿನ್ಯೂ ಇಲಾಖೆಯವರು ಮಾಡ್ತಾರೆ. ಅದೇ ರೀತಿ ವಿವಿಧ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಆಗುತ್ತೆ. ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಟೆಕ್ನಾಲಜಿ ಮೂಲಕ ನಾವು ಕಂಟ್ರೋಲ್ ಮಾಡ್ಬೋದು. ಇದು ಒಂದು ಉತ್ತಮವಾದಂಥ ನಿದರ್ಶನ ಅಂತ ಹೇಳ್ಬೋದು. ಸರ್, ನೀವು ಬಂದ ಮೇಲೆ ಜಿಲ್ಲಾಧಿಕಾರಿಯಾಗಿ ಬಂದ ಮೇಲೆ ಎಲ್ಲ ಒಂದು ಸಿಬ್ಬಂದಿ ಅದೇ ಇದ್ದಾರೆ, ಆದರೆ ಡಿಜಿಟಲೀಕರಣ ಅನ್ನೋದು ತುಂಬ ಫಾಸ್ಟಾಗಿ ಇಂಪ್ರೂವ್ ಆಯಿತು ಸರ್. ಯಾವ ರೀತಿ ಅವರಿಗೆ ನೀವು ಕೊಟ್ರಿ, ತರಬೇತಿಯನ್ನು ಕೊಟ್ರಿ ಅಂತ? ಇಟ್ಸ್ ನಾಟ್ ಸೋ ಈಸಿ ಅಲ್ವಾ? ಅಂದರೆ ಅದೇ ಸಿಬ್ಬಂದಿಗೆ ಇಷ್ಟು ಮಾತ್ರ ಇಂಪ್ರೂವೈಸ್ ಮಾಡಬೇಕು ಅಂದರೆ ಇಟ್ಸ್ ಕಷ್ಟ ಇದೆ. ಯಾವ ರೀತಿ ಆಯಿತು ಸರ್? ಉತ್ತಮವಾದಂಥ ಪ್ರಶ್ನೆ. ಇದು ಒಂದು ನಮ್ಮ ಸಕ್ಸಸ್ ಅಲ್ಲಿ ಮಂತ್ರ ಅಂತ ಹೇಳ್ಬೋದು. ಹೌದು. ಸೊ ಇದೇ ಸಿಬ್ಬಂದಿ ಇತ್ತು, ಇವರ ಮನಸ್ಥಿತಿನೇ ಬೇರೆ ಇತ್ತು. ಮೊದಲು ನಾನು ಮನಸ್ಥಿತಿಯನ್ನ ಪರಿವರ್ತನೆ ಮಾಡಿದೆ. ಸೊ ಸಾಮಾನ್ಯವಾಗಿ 10 ವರ್ಷಗಳ ಕಾಲ ನಮ್ಮ ರೆವಿನ್ಯೂ ಆಫೀಸರ್ಸ್ ಮೀಟಿಂಗ್ ನಡೆದಿರಲಿಲ್ಲ. 10 ವರ್ಷಗಳ ಕಾಲ ನಾವು ಪ್ರತಿ ತಿಂಗಳು ಒಂದೊಂದು ಮೀಟಿಂಗ್ ಮಾಡಬೇಕು. 10 ವರ್ಷಗಳ ಕಾಲ ರೆವಿನ್ಯೂ ಆಫೀಸರ್ಸ್ ಮೀಟಿಂಗ್ ಆಗಿರಲಿಲ್ಲ. ಜೊತೆಗೆ ನಾನು ರೆಗ್ಯುಲರ್ ಆಗಿ ಇವತ್ತು ನಾನು ಬೆಳಗ್ಗೆಯಿಂದ 10 ಗಂಟೆಯಿಂದ 3 ಗಂಟೆವರೆಗೂ ರೆವಿನ್ಯೂ ಆಫೀಸರ್ಸ್ ಮೀಟಿಂಗ್ ಮಾಡಿದೆ. ನಮ್ಮ ತಹಸೀಲ್ದಾರ್ಸ್, ಡೆಪ್ಟಿ ತಹಸೀಲ್ದಾರ್, ಗ್ರೇಡ್ 2 ತಹಸೀಲ್ದಾರ್, ಶಿರಸ್ತೇದಾರ್, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್, ವಿಲೇಜ್ ಅಕೌಂಟೆಂಟ್ ಲೆವೆಲ್ ಸುಮಾರು 300 ಜನ ಇರ್ತಾರೆ. ಈ 300 ಜನಕ್ಕೂ ನಾನು ಇವತ್ತು ಕೂತ್ಕೊಂಡು ರಿವ್ಯೂ ಮಾಡಿದ್ದೀನಿ. ಸೊ ನಾನು ಈ ಹಿಂದೆ ಮಾಡಿದ್ದನ್ನು ರಿವ್ಯೂ ಮಾಡಿದ್ದೀನಿ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಟಾರ್ಗೆಟ್ ಕೊಟ್ಟಿದ್ದೀನಿ. ಸೊ ಮುಂದಿನ 15 ದಿವಸಗಳ ಟಾರ್ಗೆಟನ್ನು ಇವತ್ತು ನಾನು ಕೊಟ್ಟಿದ್ದೀನಿ. ಅದನ್ನು ಡೈಲಿ ನಾನು ವಾಟ್ಸಪ್ಪಲ್ಲಿ ವಾಚ್ ಮಾಡ್ತಾ ಇರ್ತೀನಿ. ಸೊ ಹೀಗೆ ಇವರಿಗೆ ಆ ಒಂದು ರೆಗ್ಯುಲರ್ ಆಗಿ ಮೀಟಿಂಗ್ ಕರೆದಾಗ 1-to-1 ಪರ್ಸ್ನಲ್ ಆಗಿ ನಾವು ಅವರಿಗೆ ಭೇಟಿ ಮಾಡಿದಾಗ ಮತ್ತು ಅವ್ರದ್ದೇನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀವಿ. ಅವರಿಗೆ ಟ್ರೈನಿಂಗನ್ನು ನಮ್ಮ ರೆವಿನ್ಯೂ ಆಫೀಸರ್ಸ್ ಬಂದಾಗ ನಮ್ಮ ಆಡಿಟೋರಿಯಮಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ಟ್ರೈನಿಂಗನ್ನು ಅರೇಂಜ್ ಮಾಡಿಕೊಡ್ತೀವಿ. ಸೊ ಹೀಗೆ ಉತ್ತಮವಾದಂಥ ಒಂದು ಟ್ರೈನಿಂಗ್ ಸಿಕ್ಕಿದಾಗ ಅವರು ಯಶಸ್ವಿಯಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ ಸರ್, ಅಕ್ರಮ್ ಪಾಷಾ ಸರ್ ಅವರು ಸರ್ಕಾರಿ ಶಾಲೆಗಳಿಂದ ತಮ್ಮ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಕಾಲೇಜ್ ಇರ್ಬೋದು ಮುಗಿಸ್ಕೊಂಡು ಹೋಗ್ತಾರೆ. ಆದರೆ ಅವ್ರಿಗೆ KS ಆಗಬೇಕು ಅನ್ನೋ ಒಂದು ಥಾಟ್ ಹೇಗೆ ಬಂತು? ಆ್ಯಂಡ್ ನಿಮ್ಮ ಎಜುಕೇಷನ್, ನಿಮ್ಮ ಒಂದು ಬಾಲ್ಯಾವಸ್ಥೆಯ ಬಗ್ಗೆ ಹೇಳೋದಾದರೆ ಸರ್? ಸಾಮಾನ್ಯವಾಗಿ ನಾನು ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಅಂತ ಇದೆ, ಅಲ್ಲಿ ಒಂದು ರಿಮೋಟ್ ವಿಲೇಜ್, ಆ ರಿಮೋಟ್ ವಿಲೇಜಲ್ಲಿ ನಾನು ಹುಟ್ಟಿದ್ದು. ಮತ್ತು ನನ್ನ ಬಾಲ್ಯಾವಸ್ಥೆ ಜೊತೆಗೆ ನನ್ನ ಪ್ರೈಮರಿ ಶಾಲೆ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ಮಧುಗಿರಿ ತಾಲೂಕಿನ ಲಾಸ್ಟ್ ವಿಲೇಜ್, ನೆಕ್ಸ್ಟ್ ಆಂಧ್ರ ಪ್ರದೇಶ. ಸೊ ಅಂಥ ಒಂದು ಕುಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಅಲ್ಲಿ ನನ್ನ ಪ್ರಾಥಮಿಕ ತರಗತಿಯನ್ನು ಸರ್ಕಾರಿ ಶಾಲೆ, ಆ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಾಲೆ ಒಂದೇ ಇದ್ದಿದ್ದು. 1ನೇ ತರಗತಿಯಿಂದ 4ನೇ ತರಗತಿಯವರೆಗೂ ಓದಿದೆ. ಮತ್ತು ನಮ್ಮ ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಮಿನಿಮಮ್ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು. ಅಲ್ಲಿ ಮಿಡ್ಲ್ ಸ್ಕೂಲನ್ನು ಓದಿದೆ. ನಂತರ ನಾನು ಮಧುಗಿರಿಗೆ ಬಂದು ನಂತರ ಈ ಒಂದು PUC ಗ್ರ್ಯಾಜುಯೇಷನ್ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದೆ, MA MPhil ಮಾಡಿದೆ. ಸೊ ಅದಾದ ನಂತರ ನಾನು ಲೆಕ್ಚರರ್ ಆಗಿ ಎಲ್ಲ ಸರ್ಕಾರಿ ಶಾಲೆ 1ನೇ ತರಗತಿಯಿಂದ MPhilವರೆಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನಾನು ಓದಿದ್ದು. ಸೊ ಜೊತೆಗೆ ಇದಾದ ನಂತರ ನನಗೆ ಲೆಕ್ಚರರ್ ಆಗುವಂಥ ಒಂದು ಹಂಬಲ ಆಯಿತು. ನಾನು ಲೆಕ್ಚರರಲ್ಲೂ ಏನು ಲೆಕ್ಚರರ್ ಆಗಿದ್ದೆ, ಆವಾಗ ಒಂದು ಉತ್ತಮ ಲೆಕ್ಚರರ್ ಆಗಿ ಕೆಲಸವನ್ನು ವಿದ್ಯಾರ್ಥಿಗಳು ನನಗೆ ತುಂಬ ಇಷ್ಟಪಡ್ತಾಯಿದ್ರು. ನಾನು ಪಾಠ ಮಾಡುವಂಥ ಶೈಲಿಯನ್ನು ಅವರು ಆಕರ್ಷಿತರಾಗ್ತಾಯಿದ್ರು. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಸಹ ಸುಮಾರು 8 ವರ್ಷಗಳ ಕಾಲ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಗುಡಿಬಂಡೆಯಲ್ಲಿ ಲೆಕ್ಚರರ್ ಆಗಿ, ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡಿದೆ. ಅದಾದ ನಂತರ ನಾನು
ಈ ಒಂದು ಸಮಯದಲ್ಲಿ KSISಗೆ ಪಾಠ ಮಾಡ್ತಾ ಇದ್ದೆ ನಾನು. ಓಕೆ. ಬ್ಯಾಂಗ್ಳೂರಿನಲ್ಲಿ ಯೂನಿವರ್ಸಿಟಿ ಮತ್ತು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತ ನನ್ನ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ, ಒಂದು ಜನರೇಷನ್. ಅಲ್ಲಿ ಪಾಠ ಮಾಡಬೇಕಾದ್ರೆ ನನಗೆ KSISಗೆ ಪಾಠ ಮಾಡುವಾಗ ನಾನು ಸಹ ಒಂದು ಆಪರ್ಚುನಿಟಿ ಸಿಕ್ತು, ಅಪ್ಲೈ ಮಾಡಿದೆ. ಮೊದಲನೇ ಅಟೆಂಪ್ಟಲ್ಲಿ ನನಗೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಸಿಕ್ತು. ದೆನ್ ಐ ಜಾಯಿಂಡ್ KS. ಅದಾದ ನಂತರ ನಾನು ಮಡಿಕೇರಿಯಲ್ಲಿ, ಮೈಸೂರಲ್ಲಿ ಪ್ರೊಬೇಷನರ್ ಆಗಿದ್ದೆ, ಮಡಿಕೇರಿಯಲ್ಲಿ AC ಆಗಿ ಕೆಲಸವನ್ನು ಮಾಡಿದೆ. ಅದಾದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ, ನಂತರ ಮಿನಿಸ್ಟರ್ PS ಆಗಿ, ಪೌರಾಡಳಿತ ಇಲಾಖೆ, ಸೊ ಹೀಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಆದಮೇಲೆ IAS ಆಯಿತು. ಅದಾದ ನಂತರ ಹಾಸನ್ DC, ಲೇಬರ್ ಕಮಿಷನರ್, ಸೊ ಹೀಗೆ ಕೋಲಾರ ಡೆಪ್ಟಿ ಕಮಿಷನರ್ ಆಗಿ ಕೆಲಸವನ್ನು ಮಾಡಿ. ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಜೀವನ ಚರಿತ್ರೆ ಅನ್ನೋದು. ಸರ್, ಈಗ ಕೋಲಾರ ಜಿಲ್ಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು IAS, KSಗೆ, IPSಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಒಂದು ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಬಂದ ತಕ್ಷಣ ನಾನು ಇಲ್ಲಿವರೆಗೂ 1.5 ವರ್ಷದಲ್ಲಿ 3 ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇನೆ. ಅಂದರೆ ಈ ಕೋಲಾರ ಜಿಲ್ಲೆ KS IASಗೆ ಒಂದು ತಾಣವಾಗಿತ್ತು. ಅಂದರೆ ಇಲ್ಲಿ ಬೇರೆ ಆಪ್ಷನ್ಸ್ ಇರಲಿಲ್ಲ, ಎಲ್ಲರೂ ಓದಬೇಕು, ಮುಂದೆ ಅಧಿಕಾರಿಗಳಾಗಬೇಕು ಅಂತ. ನಾವೆಲ್ಲ ಪ್ರೊಬೇಷನರ್ಸ್ ಇದ್ದಾಗ ನಮಗೆಲ್ಲ ಹೇಳೋರು, ಯಾರು ನೋಡಿದ್ರು ಕೋಲಾರಿಂದ ಬಂದಿದ್ದಾರೆ, IAS ಆಗಿದ್ದಾರೆ, ಈ ರೀತಿ ಎಲ್ಲ ಹೇಳ್ತಾ ಇದ್ರು. ಸೊ ಅದು ನನಗೆ ಗೊತ್ತಿದೆ, ಇದು ಒಂದು ಬ್ರೀಡಿಂಗ್ ಸ್ಟೇಷನ್ ಅಂತ ನಾವು ಹೇಳ್ಬೋದು. ಇಲ್ಲಿ ನಾನು ಸಹ ಒಂದು 3 ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಿದೆ. ನಮ್ಮ ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಿ ಸೊ ವಿದ್ಯಾರ್ಥಿಗಳಲ್ಲಿ ಮೋಟಿವೇಟ್ ಮಾಡಬೇಕು, ಯಾಕಂದರೆ ಕಡಿಮೆ ಆಗ್ತಾ ಇದೆ ಆ ಪ್ರಮಾಣ ಈಗ. ಸೊ ಮತ್ತೆ ಆ ಗ್ಲೋರಿ ಬರಬೇಕು ಅನ್ನೋ ಉದ್ದೇಶದಿಂದ ಎಲ್ರಿಗೂ ಮೋಟಿವೇಟ್ ಮಾಡಬೇಕು ಅಂತ 3 ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಿದೆ. ಬ್ಯಾಂಗ್ಳೂರಿಂದ ರಿಸೋರ್ಸ್ ಪರ್ಸನ್ಸನ್ನು ಕರ್ಕೊಂಡು ಬಂದು ಆ ಒಂದು ಕಿಚ್ಚನ್ನು ಹಚ್ಚಬೇಕು, ಮತ್ತು ಅದು ಇವರು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಮಾಡಿ. ನಂತರ ನಾನು ಇಲ್ಲಿ ದೇವರಾಜ ಅರಸ್ ಭವನಲ್ಲಿ ಈಗ ಒಂದು ವಿಷನ್ ಕೋಲಾರ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ IAS KS ಓದೋರಿಗೆ ಸುಮಾರು ಒಂದು 75 ಜನ ಕೂತ್ಕೊಂಡು ಅಲ್ಲಿ ಓದ್ಬೋದು ಅಂತ ವ್ಯವಸ್ಥೆ ಮಾಡಿದ್ದೀವಿ. ಬುಕ್ಸ್ ಇಟ್ಟಿದ್ದೀವಿ, ಡಿಜಿಟಲ್ ಲೈಬ್ರರಿ ಇಟ್ಟಿದ್ದೀವಿ. ಜೊತೆಗೆ KS IAS ಮಾಡೋರಿಗೆ ನಮ್ಮ DMR ಸಂಸ್ಥೆ ಇದೆ, ಅವರಿಗೆ ಸ್ಪಾನ್ಸರ್ಶಿಪ್ ಸಹ ಕೊಡ್ತಾ ಇದ್ದೀವಿ. ನಮ್ಮ ಜಿಲ್ಲಾಡಳಿತ ವತಿಯಿಂದ ಸ್ಪಾನ್ಸರ್ ಮಾಡಿ ವಿದ್ಯಾರ್ಥಿಗಳಿಗೆ ಫ್ರೀ ಈ ಒಂದು ಟ್ಯೂಷನನ್ನು ಕೊಡೋದಕ್ಕೂ ಸಹ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಸೊ ನಾವು ಈ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಪ್ರೇರೇಪಣೆ, ಸ್ವಲ್ಪ ಒಂದು ಚಿಕ್ಕ ಪ್ರಯತ್ನದಿಂದ ಅವ್ರು ನಾಳೆ ಯಾವುದೋ ಒಂದು ಉನ್ನತ ಹುದ್ದೆಗೆ ತಲುಪ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ. ಸೊ ಆ ಪ್ರಯತ್ನ ಮುಂದುವರಿಸ್ತಾ ಇದ್ದೀವಿ. ಸರ್, ಈವನ್ ನಾವು ಬುಕ್ಲೆಟ್ಸ್ ನೋಡ್ತಾ ಇದ್ವಿ ಸರ್, ಎಷ್ಟು ಚೆನ್ನಾಗಿ ಈ ಥಾಟ್ ಹೇಗೆ ಬಂತು ಸರ್? ಇದೇ ಫಸ್ಟ್ ಟೈಮ್ ಬೇರೆ ಜಿಲ್ಲೆಯವರು ಕೂಡ ನಿಮ್ಮ ಹತ್ರ ಬಂದು ಈ ಥರದ್ನೆಲ್ಲ ಬುಕ್ಲೆಟ್ಸ್ ಯಾವ ರೀತಿ ಅಂತ ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ. ಆ್ಯಂಡ್ ಈವನ್ ಎವ್ರಿ ದೇವಸ್ಥಾನಗಳಿರ್ಬೋದು ಆ್ಯಂಡ್ ಪುರಾತನವಾದ ಅಂತ ಎಲ್ಲ, ಅಂದರೆ ಕೋಲಾರಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ನೀವು ಈ ಥರ ಮಾಡಿಸಿದ್ರ, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಸರ್? ಸೊ ನಾನು ಇಲ್ಲಿ ಕೋಲಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಟೂರಿಸಮ್ಗೆ ಸ್ವಲ್ಪ ಅಷ್ಟು ಆಕರ್ಷಣೆ ಇರಲಿಲ್ಲ. ಆದರೆ ನಾನು ಸುಮಾರು ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ನನಗೆ ಇಷ್ಟು ಪ್ಲೇಸ್ಗಳಿದೆ ಅಂತ ತಿಳಿದು ಬಂತು. ಇಮ್ಮಿಡಿಯೇಟ್ ನಾನು ಟೂರಿಸಮ್ ಆಫೀಸರ್ ಕರೆದುಬಿಟ್ಟು ಒಂದು ಏಜೆನ್ಸಿಯನ್ನು ಎಂಗೇಜ್ ಮಾಡಿ ಈ ಎಲ್ಲ ನಮ್ಮ ಪ್ರೇಕ್ಷಣೀಯ ಸ್ಥಳಗಳ ಒಂದು ಉತ್ತಮವಾದಂಥ ಒಂದು ಡಾಕ್ಯುಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕವನ್ನು ಹೊರತಂದ್ವಿ. ಪ್ರತಿಯೊಬ್ಬರು ಇದನ್ನು ಮೆಚ್ಕೊಳ್ತಾ ಇದ್ದಾರೆ. ಅದೇ ರೀತಿ ವೀಡಿಯೋಸನ್ನು ಒಂದು 10 ವೀಡಿಯೋಸನ್ನು ಮಾಡಿ ನಾವು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ದೀವಿ. ತುಂಬ ವೈರಲ್ ಆಗಿದೆ. ಎಲ್ಲ ಕೇಳ್ತಾ ಇದ್ದೀರಿ, ಇಷ್ಟು ಪ್ಲೇಸ್ಗಳಿದಾವ, ನಾವು ನೋಡೇ ಇಲ್ಲ, ಕೋಲಾರದಲ್ಲಿದ್ದವರಿಗೆ ಗೊತ್ತಿರಲಿಲ್ಲ ಅಂತ, ಅಷ್ಟು ಆಕರ್ಷಣೀಯವಾಗಿತ್ತು. ಸೊ ಹೀಗೆ ಟೂರಿಸಮ್ಗೆ ಅದು ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಟೂರಿಸಮನ್ನು ಡೆವಲಪ್ ಮಾಡಬೇಕು, ಇದಕ್ಕೆ ನಾವು ಹೆಚ್ಚು ಪ್ರಯತ್ನ ಪಡ್ತೀವಿ. ಸರ್, ಫೈನಲಿ ಕೋಲಾರ ಜಿಲ್ಲೆಯ ಜನತೆಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ನೀವು ಕೋಲಾರ ಜಿಲ್ಲೆಯಲ್ಲಿ ಕಾರ್ಯವೈಖರಿಗೆ ಯಾವುದೇ ರಾಜಕೀಯ ಅಡೆತಡೆಗಳಾಗಿರ್ಬೋದು, ಅಧಿಕಾರಿಗಳ ಅಡೆತಡೆಗಳಾಗಲಿ ಏನು ಬರಲಿಲ್ವಾ ಅಂತ? ಹಾಂ, ಸಾಮಾನ್ಯವಾಗಿ ರಾಜಕೀಯ ಅಡೆತಡೆಗಳು ಬರುತ್ತೆ, ಅದನ್ನು ಮೀರಿ ನಾವು ಕೆಲಸ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ನಾವೇನೆಂದರೆ ಸಂವಿಧಾನಕ್ಕೆ ಬದ್ಧವಾಗಿರಬೇಕು, ಕಾನೂನಿನ ನೀತಿ ನಿಯಮಗಳ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಸಹಜವಾಗಿ ರಾಜಕಾರಣಿಗಳು ನಮಗೆ ಕೆಲವು ಫೇವರ್ ಕೇಳ್ತಾರೆ, ಆಗುವಂಥ ಕೆಲಸವನ್ನು 4 ದಿವಸದಲ್ಲಾಗುವುದನ್ನು 4 ಗಂಟೆಯಲ್ಲಿ ಮಾಡಿಕೊಟ್ಟಾಗ ಅವ್ರಿಗೂ ಖುಷಿಯಾಗುತ್ತೆ. ಮತ್ತು ಕೆಲವು ಕಾನೂನು ಬಾಹಿರವಾದಂಥ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ, ನಾವು ಇಲ್ಲ ಅಂದಾಗ ಸಹಜವಾಗಿ ಅವರಲ್ಲಿ ಮನಸ್ತಾಪ ಮೂಡುತ್ತೆ. ಆದರೂ ಸಹ ವಿ ಟ್ರೈ ಟು ಕನ್ವಿನ್ಸ್ ದೋಸ್ ಪೀಪಲ್, ಇದು ಈ ರೀತಿ ಇದೆ ಸರ್, ಆಗುತ್ತೆ, ಇಲ್ಲ ಅನ್ನೋದನ್ನು ನಾವು ಹೇಳುವಂಥ ರೀತಿಯಲ್ಲಿ ಅವರು ಸಹ ಕನ್ವಿನ್ಸ್ ಆಗ್ತಾರೆ. ಸೊ ಇದು ಒಂದು ಚಾಲೆಂಜಿಂಗ್ ಕೆಲಸ ಇದು. ಜೊತೆಗೆ ಕೆಲವು ಇಶ್ಯೂಸ್ ಬರುತ್ತೆ, ಆ ಇಶ್ಯೂಸನ್ನು ಹ್ಯಾಂಡ್ಲ್ ಮಾಡುವಂಥದ್ದು ಸಹ ನಮ್ಮ ಬ್ಯೂರೋಕ್ರಾಟ್ನಲ್ಲಿ ಅದು ಒಂದು ಚಾಕುಚಕ್ಯತೆ ಅಂತ ಹೇಳ್ಬೋದು.
ಅದನ್ನು ನಾವು ಮೈಗೂಡಿಸ್ಕೊಂಡಿದ್ದೀವಿ. ಕೆಲವು ವೇಳೆ ನಾವು ಏನು ನಿಷ್ಠೂರ ಆದರೂ ಸಹ ಮಾತನಾಡಬೇಕಾಗತ್ತೆ. ಯಾಕಂದರೆ ನಾವು ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡಿದಾಗ ನಾಳೆ ದಿವಸ ಆ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ನಾವು ಇಲ್ಲಿ ಬಿಟ್ಟೋದ್ಮೇಲೆ ನಮಗೆ ಹಿಂಬಾಲಿಸ್ತವೆ. ಸೊ ಆದ್ದರಿಂದ ನಾವು ಯಾವುದೇ ರೀತಿಯಾದಂಥ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಮಾಡದೆ ನನ್ನ ಸ್ಟಾಫ್ಗೂ ಇವತ್ತು ನಮ್ಮ ರೆವಿನ್ಯೂ ಮೀಟಿಂಗಲ್ಲೂ ಅದೇ ಹೇಳ್ತೀನಿ, ಯಾರು ಕಾನೂನು ಬಾಹಿರವಾದಂಥ ಕೆಲಸಗಳಿಗೆ ಕೈ ಹಾಕ್ಬಿಡಿ, ಇಲ್ಲೀಗಲನ್ನು ಮಾಡಿಬಿಡಿ. ಲೀಗಲಾಗಿ ಏನಿದೆ ನಾಳೆ ಮಾಡೋದನ್ನು ಇವತ್ತು ಮಾಡಿಕೊಡಿ. ನನ್ನ ಧ್ಯೇಯ ಇಷ್ಟೇ. ಇದರಿಂದ ಜನರಿಗೂ ಅನುಕೂಲ ಆಗ್ತಾಯಿದೆ, ಜನರು ಸಹ ಇಷ್ಟಪಡ್ತಾರೆ. ಸೊ ನಾವು ಒಂದು ತಪ್ಪನ್ನು ಮಾಡಿದಾಗ ಅದಕ್ಕೆ ಹಲವಾರು ತಪ್ಪುಗಳು ನಮ್ಮನ್ನು ಹಿಂಬಾಲಿಸ್ತವೆ. ಆದ್ದರಿಂದ ನಾವು ಯಾವತ್ತೂ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿದಾಗ ಎಲ್ಲರಿಗೂ ಹಿತ, ಅದು ರಾಜಕಾರಣಿಗಳಿಗೂ ಒಳ್ಳೆಯದು, ಜನರಿಗೂ ಒಳ್ಳೆಯದು, ನಮಗೆ ಒಳ್ಳೆಯದಾಗುತ್ತೆ. ಆದ್ದರಿಂದ ನಾನು ಇಷ್ಟೇ ಹೇಳ್ತೀನಿ, ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆಯ ಜನ ಇದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾವು ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ಒಳ್ಳೆಯ ಕೆಲಸವನ್ನು ಮಾಡುವ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀವಿ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಸರ್, ನಿಮ್ಮ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ನಮಗೆ ಒಂದಷ್ಟು ಸಮಯವನ್ನು ಕೊಟ್ಟು ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾದ ಅಕ್ರಮ್ ಪಾಷಾ ಸರ್ ಅವರ ಮಾತುಗಳಾಗಿತ್ತು. ಸೊ ಅವರು ಹೇಳೋದು, ನಾವು ಯಾವುದೇ ಕೆಲಸವನ್ನ ಮಾಡಿದ್ರೂ ಸಹ ಸಂವಿಧಾನದ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿದ್ದೇವೆ. ಸೊ ಇನ್ನು ಈ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾ ಕೋಲಾರವನ್ನ ಪ್ರಗತಿಯತ್ತ ತೆಗೆದುಕೊಂಡು ಹೋಗೋಣ ಅನ್ನೋದು ಅವರು ಆಶಯವಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.